ಟ್ರಂಪ್ ಮೈತ್ರಿಯನ್ನ ಗೇಲಿ ಮಾಡ್ತಾ ಇದ್ರು. ಎಸ್. ಭಾರತದಲ್ಲಿರೋ ಸ್ವಘೋಷಿತ ಪ್ರಗತಿಪರರು, ಸೆಕ್ಯುಲರ್ ವಾದಿಗಳು ಮತ್ತು ಅಮೆರಿಕದಲ್ಲಿರೋ ಉದಾರವಾದಿಗಳು ಅಂತ ಹೇಳ್ತಾ ಇದ್ರಲ್ಲ, ಆ ಉದಾರವಾದಿಗಳು ಈಗ ಎಷ್ಟು ದಿಗ್ಮೂಢರಾಗ್ಬಿಟ್ಟಿದ್ದಾರೆ ಅಮೆರಿಕದಲ್ಲಿ ನೋಡ್ತಾ ಇದೀವಿ ನಾವು. ಟ್ರಂಪ್ ಎದುರಿಗೆ ಒಂದು ಸಂಘಟಿತ ಪ್ರತಿಭಟನೆ ಮಾಡೋ ಶಕ್ತಿ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅಪಹಾಸ್ಯ ಮಾಡ್ತಾ ಇದ್ರು. ಟ್ರಂಪ್ ಯಾವಾಗ್ಲೂ ಟ್ರಂಪ್ ಮತ್ತು ಮೋದಿ ಸ್ನೇಹವನ್ನ ಅವ್ರ ಹಿಂದಿನ ಅವಧಿಯಲ್ಲಿ ಕೂಡ ಅಪಹಾಸ್ಯ ಮಾಡ್ತಾ ಇದ್ರು. ಬಟ್ ಟ್ರಂಪ್ ಮತ್ತು ಮೋದಿಯಲ್ಲಿರೋ ಸಮಾನ ಗುಣಧರ್ಮ ಏನು ಅಂತಂದ್ರೆ, ಇವರಿಬ್ರು ವೃತ್ತಿ ರಾಜಕಾರಣದ ಸೋಗಲಾಡಿತನವನ್ನ ಬಯಲು ಮಾಡ್ತಾ 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 ಜನರಿಗೆ ಹತ್ರವಾಗ್ಬಿಟ್ರು. ಯಾವ ರೀತಿ ಮೋದಿಯವರು ಭಾರತದಲ್ಲಿನ ಪಕ್ಷ ರಾಜಕಾರಣದ ಈ ಸೋಗಲಾಡಿತನ, ಈ ದ್ವಂದ್ವ, ಹಿಪಾಕ್ರಸಿಯನ್ನು ಬಯలుಗಳಿದ್ರು, ಟ್ರಂಪ್ ಕೂಡ ಅದನ್ನೇ ಮಾಡಿದ್ರು. ಹಿಂದಿನ ಅವಧಿಯಲ್ಲಿ ಅದಕ್ಕೆ ಅಧ್ಯಕ್ಷತೆಗೆ ಬಂದಾಗ್ಲೂ ಅಷ್ಟೇ, ಎರಡನೇ ಅವಧಿಗೆ ಅಧ್ಯಕ್ಷತೆಗೆ ಬಂದಾಗ್ಲೂ ಅಷ್ಟೇ. ಆ ಮುಖವಾಡ ಕಳಚಿದ್ಮೇಲೆ ಅವರಿಬ್ಬರ ನಡುವೆ ಒಂದು ಸಮಾನ ಬಾಂಧವ್ಯ ಬಂತು. ಆಮೇಲೆ ಈ ವಿಚಾರದಲ್ಲಿ ಈ ಪಾಕಿಸ್ತಾನಿ ಈ ಉಗ್ರವಾದಿ ಏನಿದ್ದ, ಈತನ ವಿಚಾರದಲ್ಲಿ ಟ್ರಂಪ್ ಯಾವ ಸುಮ್ಮನೆ ನೇರವಾಗಿ ಒಬ್ಬ ಆತನ ಕಾಮನ್ ಸೆನ್ಸ್ ಇಂದಾನೆ ಹೆಚ್ಚು ಇದು ಮಾಡ್ತಾರೆ. ಟ್ರಂಪ್ ಬೇರೆ ತರ ತಾನೊಬ್ಬ ದೊಡ್ಡ ವಿಚಾರವಾದಿ, ತತ್ವಜ್ಞಾನಿ ಅಂತ ತೋರಿಸ್ಕೊಳ್ಳೋದಿಲ್ಲ. ಮೋದಿ ಅವ್ರ ತರನೇ ಸಹಜವಾಗಿ ನೆಲದಿಂದ ಬೆಳೆದು ಬಂದಿರೋನು. ಅವ್ರ ವ್ಯಾಪಾರಿ ಜಗತ್ತು, ಮೋದಿಯವರು ಪಕ್ಷದ ಸಂಘಟನೆ ಮೂಲಕ ಮೇಲಕ್ಕೆ ಬಂದಿರೋರು. ಅದರಿಂದ ಆತನಿಗೆ ಬಹಳ ಸುಲಭವಾಯ್ತು, ಒಂದು ಕಾಮನ್ ಸೆನ್ಸ್ ಡಿಸಿಷನ್. ಹೌದಲ್ವಾ? ಅಲ್ಲಿ ಆ 170 ಜನ ಸತ್ರಲ್ಲ, ಅದ್ರಲ್ಲಿ ಆ ಪೈಕಿ ಸುಮಾರು ಒಂದು 50 ಜನ ಅಮೆರಿಕನ್ರೇ ಇದ್ರು, ಅಮೆರಿಕನ್ ವಿದೇಶಿ ಪ್ರವಾಸಿಗರೇ ಇದ್ರಲ್ಲಿ. ವಿವಿಧ ಯುರೋಪಿನ ಪ್ರಜೆಗಳು ಕೂಡ ಅದರಲ್ಲಿದ್ರು. ಈ ತರ ಒಂದು ಜಾಗತಿಕ ಭಯೋತ್ಪಾದನಕ್ಕೆ ಮಾಡೋದಕ್ಕೆ ಕಾರಣರಾಗಿರೋ ವ್ಯಕ್ತಿ ನಾನು ಇಟ್ಕೊಂಡು ಎಷ್ಟು ಸಾಕಿದೆ ಅಂತ ಆ ಸ್ಥಿತಿಗೆ ಬಂದ್ರು ಅಂತ ಕಾಣುತ್ತೆ. ಅಲ್ಲಿ ಮಾನವ ಹಕ್ಕುಗಳು ಇತ್ಯಾದಿ ಯಾವ್ದು ಮುಖ್ಯ ಅನಿಸ್ಲೇ ಇಲ್ಲ. ಯಾಕಂದ್ರೆ ಈ ರಾಣಾ ಇದನ್ನ ಒಸಾಮಾ ಬಿನ್ ಲಾಡನ್ ಗಿಂತ ಏನ್ ಕಡಿಮೆ ಅಪಾಯಕಾರಿ ಅಲ್ಲ ಈತ. ಒಸಾಮಾ ಬಿನ್ ಲಾಡನ್ ಒಂದು ದೊಡ್ಡ ಟವರ್ ಅಲ್ಲಿ ಎಂದು ಮಾನವ ಕುಲದಲ್ಲಿ ಕನಸು ಮನಸ್ಸು ಊಹಿಸ್ಕೊಳ್ಳಾಗದಂತ ಒಂದು ದೊಡ್ಡ ದುರಂತ ಮಾಡಿದ್ದ. ಬಟ್ ಆತನು ಕೂಡ ಹೊಡೆದಾಕಿದ್ರು. ಬಟ್ ಇಲ್ಲಿ ಈತನ ಸುಮ್ಮನೆ ಜೈಲಲ್ಲಿ ಸಾಕ್ತಾ ಇದ್ರು ಅವ್ರು 15 ವರ್ಷದಿಂದ ಅಮೆರಿಕ ಜೈಲ್ಗಳಲ್ಲಿ ಇದ್ದ ಆತ. ಆದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ಬ್ರೇಕ್ ಮಾಡ್ಬೇಕಾಗಿತ್ತು. ಈ ಶೀತಲ ಸಮರ ಏನಿತ್ತು ಭಾರತ ಪಾಕಿಸ್ತಾನ ನಡುವೆ, ಆಮೇಲೆ ಪಾಕಿಸ್ತಾನ ಇವತ್ತು ಎಷ್ಟು ನಿಸ್ಸಹಾಯಕವಾಗಿ ಕೂತಿದೆ ನೋಡಿ. ಡಿಸೋನಿಂಗ್ ಹಿಮ್, ಅವ್ನು ನಮ್ಮ ಪ್ರಜೆನೇ ಅಲ್ಲ, ಅವನು ಅಮೆರಿಕ ಕೆನಡಾ ದೇಶದ ವೀಸಾ ಇದೆ ಅವನ ಹತ್ರ, ಅವನು ನಮ್ಮ ಪ್ರಜೆನೇ ಅಲ್ಲ ಅಂತ ಅಂದ್ಬಿಟ್ಟು ಅರ್ಜಿನೂ ಸಲ್ಲಿಸಿಲ್ಲ ಅವರು ಅಂತ ಹೇಳ್ಬಿಟ್ರು. ಅವತ್ತು ಆ 26/11 ನಲ್ಲಿ ಪಾಲ್ಗೊಂಡ ಭಯೋತ್ಪಾದಕರ ವಿಚಾರದಲ್ಲಿ ಹಾಗೆ ಹೇಳ್ಬಿಟ್ರು, ಕಸಬ್ ನಮ್ಮವನು ಅಲ್ವೇ ಅಲ್ಲ ಅಂತ ಅಂದ್ಬಿಟ್ರು ಅವ್ರು. ಕೊನೆಗೆ ಆತ ಸಿಕ್ಕಾಕೊಂಡು ಮುಂದೆ ಆತನ ಗಲ್ಲಿಗೇರಿಸುವಾಗ್ಲೂ ಕೂಡ ಆತ ನಮ್ಮವನಲ್ಲ ಅಂದ್ಬಿಟ್ರು. ಅಂದ್ರೆ ಹೇಗೆ ಈ ಸರ್ವಾಧಿಕಾರಿ ರಾಷ್ಟ್ರಗಳು ಎಲ್ಲಿ ಧರ್ಮಾಧಾರಿತ ಒಂದು ಪ್ರಭುತ್ವ ಇದೆ ಅಲ್ಲೆಲ್ಲ ಇವ್ರನ್ನ ಬಳಸ್ಕೊಳ್ತಾರೆ. ಭಯೋತ್ಪಾದಕ ಚಟುವಟಿಕೆಗೆ ಅಮಾಯಕ ಯುವಕರನ್ನ ಬಳಸ್ಕೊಂಡ್ಬಿಟ್ಟು ಅವ್ರು ಸಿಕ್ಕಾಕೊಂಡಾಗ ಕೈ ಬಿಟ್ಬಿಡ್ತಾರೆ. ಈ ವಿದ್ರೋಹಿ ಇದನ್ನ ಮನೋಧರ್ಮವನ್ನು ಅರ್ಥ ಮಾಡ್ಕೋಬೇಕು. ಇವನ್ ನಮ್ ಕಾಶ್ಮೀರದಲ್ಲಿದ್ದ ಉಗ್ರವಾದಿಗಳಾಗ್ಲಿ ಅಥವಾ ಖಲಿಸ್ತಾನಿ ಉಗ್ರವಾದಿಗಳಾಗ್ಲಿ, ಇವನ್ ನಕ್ಸಲ್ವಾದಿಗಳಾಗ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರೆಲ್ಲ ಬೆಂಗಳೂರಲ್ಲೂ ನೀವು ಅರ್ಬನ್ ನಕ್ಸಲ್ರು ಅಂತ ನಾವು ಗೇಲಿ ಮಾಡ್ತೇವೆ ನಿಜ. ಆದ್ರೆ ಇವರೆಲ್ಲ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಸರ್ಕಾರಿ ಸಂಬಳದಲ್ಲಿ ತಮ್ಮ ಪ್ರೊಫೆಸರ್ ಗಿರಿ ಎಲ್ಲ ಮುಗಿಸಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಅಲ್ಲಿ ಯಾರೋ ಕಂಡೋರ್ ಮಕ್ಕಳನ್ನ ಕಾಡು ಪಾಳು ಮಾಡೋದು, ಅವ್ರು ಸಶಸ್ತ್ರ ಹೋರಾಟ ಮಾಡ್ಲಿ ಪ್ರಭುತ್ವದ ವಿರುದ್ಧ ಅಂತ. ಅದೇ ಮನೋಧರ್ಮ ಇವ್ರದ್ದು ಆಗಿತ್ತು. ಇವ್ರು ಹ್ಯಾಂಡ್ಲರ್ಸ್ ಅಂತ ಕರಿತಾ ಇದ್ರು ಅವತ್ತು ನಾವು ನೋಡ್ತಾ ಇದ್ವಿ. 4 ದಿವಸ ಲೈವ್ ಪ್ರಸಾರ ಆಯ್ತಲ್ಲ. ಆದ್ರೆ ಹಾಗಂದ್ ಮಾತ್ರಕ್ಕೆ ಇದು ಪೂರ್ತಿ ಮನಮೋಹನ್ ಸಿಂಗ್ ಸರ್ಕಾರ ವಿಫಲವಾಗಿತ್ತು ಅನ್ನೋದಲ್ಲ. ಯಾವುದೇ ಸರ್ಕಾರ ಇದ್ರೂ ಕೂಡ ತುಂಬಾ ಅನಿರೀಕ್ಷಿತವಾಗಿತ್ತು. ಯಾರು ಕಂಡು ಕೇಳಿ ಇರದಂತ 3 ಘಟನೆಗಳು ಬಹಳ ಮುಖ್ಯ ಅದರಲ್ಲಿ ಇವರೇ. ಒಂದು, ಇಂದಿರಾ ಗಾಂಧಿ ಅವರ ಹತ್ಯೆ. ಯಾರು ಊಹಿಸ್ಲಿಕ್ಕೆ ಸಾಧ್ಯ? ತಮ್ಮ ಮನೆ ಅಂಗರಕ್ಷಕರೇ ಒಂದ್ ದಿವಸ ಈ ತರ ವಿಶ್ವಾಸ ದ್ರೋಹ ಮಾಡಿ ತನ್ನನ್ನು ಕೊಂದು ಹಾಕುವಂತ ಯಾರು ಅನ್ಕೊಳಿಕ್ ಸಾಧ್ಯ? ಅದೇ ರೀತಿ ರಾಜೀವ್ ಗಾಂಧಿ ಅವ್ರ ಹತ್ಯೆ ಕೂಡ ಆ ಮಾನವ ಬಾಂಬ್ ಅನ್ನೋ ಒಂದು ಪರಿಕಲ್ಪನೆ ಸಾಬೀತಾಗಿದೆ ಅವತ್ತು ಫಸ್ಟ್ ಟೈಮ್. ಇಡೀ ಜಗತ್ತಿಗೆ ಗೊತ್ತಾಗಿದೆ ಅದು ಆ ತರದೊಂದು ಸಾಧ್ಯತೆ ಇದೆ ಅಂತ. ಅಲ್ಲೂ ಕೂಡ ಅಷ್ಟೇ ಅವರು ಅಮಾಯಕಂತರ ನುಗ್ಗಿದ್ರು. ಒಂದೇನೋ ಜನಪ್ರಿಯತೆ ಅಲೆ ಅಂತ ತಿಳ್ಕೊಂಡ್ರು ರಾಜೀವ್ ಗಾಂಧಿ. ಆ ರಾಜೀವ್ ಗಾಂಧಿಯನ್ನ ಹತ್ಯೆ ಮಾಡಿದ ತಮಿಳ್ ಟೈಗರ್ಗಳ ಮನೋಧರ್ಮ ಕೂಡ ಇಂಥದ್ದೇ. ಅವ್ರು ನೋಡಿ, ಅವನು ಹ್ಯಾಂಡ್ಲರ್ ಇದ್ದ ಒನ್ ನೈಟ್ ಜಾಕ್ ಅಂತ ಇದ್ರು ಅವನ್ಗೆ. ಇಲ್ಲಿ ಬೆಂಗಳೂರಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ರ ಅವ್ರು ಸಾಮೂಹಿಕವಾಗಿ. ಆತನು ಅಷ್ಟೇ ಆ ಧನು ಅನ್ನೋಳು ಮುಂದೆ ಬಿಟ್ಟ. ಆ 3 ಜನ ಹೆಣ್ಮಕ್ಳು ಮುಂದೆ ಬಿಟ್ಟು ತಾನು ಹಿಂದಿನಿಂದ ಮಾನಿಟರ್ ಮಾಡ್ತಾ ಇದ್ದ ಅದನ್ನ. ಅವ್ರ ಸ್ಥಳದಲ್ಲೇ ಆತ್ಮಾಹುತಿ ಆಗೋಗ್ಬಿಟ್ರು. ಆಕೆ ನೋಡ್ರಿ ರುಂಡಾನೆ ಹಾರೋಗ್ಬಿಟ್ಟಿತ್ತು. ನೆನಪಿದ್ಯಾ? ರಾಜೀವ್ ಗಾಂಧಿ ಹತ್ಯೆ ಆದಾಗ ಧನು ಅನ್ನೋದು ರುಂಡಾನೆ ಹಾರೋಗ್ಬಿಟ್ಟಿತ್ತು. ಅವನು ಒನ್ ನೈಟ್ ಜಾಕ್ ಅವ್ನು ದೂರ ಇದ್ದ. ಅವರೆಲ್ಲ ಬೆಂಗಳೂರಿಗೆ ಓಡ್ ಬಂದು ಕೋಣನ್ ಕುಂಟೆಲ್ ಕೊನೆಗೂ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಂಡ್ರು ಪೊಲೀಸರು ಸುತ್ತುವರೆದಾಗ. ಸೊ ಭಯೋತ್ಪಾದನೆ ನಿಗ್ರಹದ ವಿಚಾರದಲ್ಲಿ ಇವತ್ತು ಈ ತಾಹೂರ್ ರಾಣಾನ ಭಾರತಕ್ಕೆ ವಾಪಸ್ ತಂದಿರೋದು ಇದು ದೊಡ್ಡ ಮೈಲಿಗಲ್ಲಿದು. ಇನ್ ಅವರ್ ಕ್ರೂಸೈಡ್ ಅಗೇನ್ಸ್ಟ್ ಟೆರರಿಸಂ, ಆರ್ಗನೈಸ್ಡ್ ಟೆರರಿಸಂ, ಪೊಲಿಟಿಕಲ್ ಟೆರರಿಸಂ.
ಬಟ್ ಅವನು ಒಬ್ಬನ್ ತಂದು ಇಲ್ಲಿ ಏನು ಆಮೇಲೆ ಈಗಾಗಲೇ ಇದು ಕೂಡ ಎಷ್ಟು 17 ವರ್ಷ ಆಗೋಗ್ಬಿಟ್ಟಿದೆ ಆ ಘಟನೆ ನಡೆದು. ಆದ್ರೂ ಕೂಡ ಕೆಲವರು ಜೀವನ ಬದುಕುಳಿದಿರೋರು ಇದಾರೆ. ಇವತ್ತು ನೋಡಿ ಅವತ್ತು 9 ವರ್ಷದ ಒಬ್ಬ ಹುಡುಗಿ ತಾಜ್ ಮಹಲ್ ಹೋಟ್ಲಿಗೆ ಸರ್ವ್ ಆಗಿದ್ರು 25 ವರ್ಷ ಅವ್ರಿಗೆ. ಆಕೆ ಹೇಳಿದ್ ನಾನು ಆಕೆನೆ ಕಸಬ್ನ ಐಡೆಂಟಿಫೈ ಮಾಡಿದ್ಲು ಕೋರ್ಟ್ ನಲ್ಲಿ. ಟ್ರಂಪ್ ಮೈತ್ರಿಯನ್ನ ಗೇಲಿ ಮಾಡ್ತಾ ಇದ್ರು. ಭಾರತದಲ್ಲಿರೋ ಸ್ವಘೋಷಿತ ಪ್ರಗತಿಪರರು ಸೆಕ್ಯುಲರ್ ವಾದಿಗಳು ಮತ್ತು ಅಮೆರಿಕದಲ್ಲಿರೋ ಉದಾರವಾದಿಗಳು ಅಂತ ಹೇಳ್ತಾ ಇದ್ರಲ್ಲ, ಆ ಉದಾರವಾದಿಗಳು ಈಗ ಎಷ್ಟು ದಿಗ್ಮೂಢರಾಗ್ಬಿಟ್ಟಿದ್ದಾರೆ ಅಮೆರಿಕದಲ್ಲಿ ನೋಡ್ತಾ ಇದೀವಿ ನಾವು. ಟ್ರಂಪ್ ಎದುರಿಗೆ ಒಂದು ಸಂಘಟಿತ ಪ್ರತಿಭಟನೆ ಮಾಡೋ ಶಕ್ತಿ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅಪಹಾಸ್ಯ ಮಾಡ್ತಾ ಇದ್ರು. ಟ್ರಂಪ್ ಯಾವಾಗ್ಲೂ ಟ್ರಂಪ್ ಮತ್ತು ಮೋದಿ ಸ್ನೇಹವನ್ನ ಅವ್ರ ಹಿಂದಿನ ಅವಧಿಯಲ್ಲಿ ಕೂಡ ಅಪಹಾಸ್ಯ ಮಾಡ್ತಾ ಇದ್ರು. ಬಟ್ ಟ್ರಂಪ್ ಮತ್ತು ಮೋದಿಯಲ್ಲಿರೋ ಸಮಾನ ಗುಣಧರ್ಮ ಏನು ಅಂತಂದ್ರೆ, ಇವರಿಬ್ರು ವೃತ್ತಿ ರಾಜಕಾರಣದ ಸೋಗಲಾಡಿತನವನ್ನ ಬಯಲು ಮಾಡ್ತಾ 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 ಜನರಿಗೆ ಹತ್ತಿರವಾಗ್ಬಿಟ್ರು. ಯಾವ ರೀತಿ ಮೋದಿಯವರು ಭಾರತದಲ್ಲಿನ ಪಕ್ಷ ರಾಜಕಾರಣದ ಈ ಸೋಗಲಾಡಿತನ, ಈ ದ್ವಂದ್ವ, ಹಿಪಾಕ್ರಸಿಯನ್ನು ಬಯలుಗಳಿದ್ರು, ಟ್ರಂಪ್ ಕೂಡ ಅದನ್ನೇ ಮಾಡಿದ್ರು. ಹಿಂದಿನ ಅವಧಿಯಲ್ಲಿ ಅಧ್ಯಕ್ಷತೆಗೆ ಬಂದಾಗ್ಲೂ ಅಷ್ಟೇ, ಎರಡನೇ ಅವಧಿಗೆ ಅಧ್ಯಕ್ಷತೆಗೆ ಬಂದಾಗ್ಲೂ ಅಷ್ಟೇ. ಆ ಮುಖವಾಡ ಕಳಚಿದ್ಮೇಲೆ ಅವರಿಬ್ಬರ ನಡುವೆ ಒಂದು ಸಮಾನ ಬಾಂಧವ್ಯ ಬಂತು. ಆಮೇಲೆ ಈ ವಿಚಾರದಲ್ಲಿ ಈ ಪಾಕಿಸ್ತಾನಿ ಈ ಉಗ್ರವಾದಿ ಏನಿದ್ದ ಈತನ ವಿಚಾರದಲ್ಲಿ ಟ್ರಂಪ್ ಯಾವ ಸುಮ್ಮನೆ ನೇರವಾಗಿ ಒಬ್ಬ ಆತನ ಕಾಮನ್ ಸೆನ್ಸ್ ಇಂದಾನೆ ಹೆಚ್ಚು ಇದು ಮಾಡ್ತಾರೆ. ಟ್ರಂಪ್ ಬೇರೆ ತರ ತಾನೊಬ್ಬ ದೊಡ್ಡ ವಿಚಾರವಾದಿ ತತ್ವಜ್ಞಾನಿ ಅಂತ ತೋರಿಸ್ಕೊಳ್ಳೋದಿಲ್ಲ. ಮೋದಿ ಅವ್ರ ತರನೇ ಸಹಜವಾಗಿ ನೆಲದಿಂದ ಬೆಳೆದು ಬಂದಿರೋನು. ಅವ್ರ ವ್ಯಾಪಾರಿ ಜಗತ್ತು, ಮೋದಿಯವರು ಪಕ್ಷದ ಸಂಘಟನೆ ಮೂಲಕ ಮೇಲಕ್ಕೆ ಬಂದಿರೋರು. ಅದರಿಂದ ಆತನಿಗೆ ಬಹಳ ಸುಲಭವಾಯ್ತು, ಒಂದು ಕಾಮನ್ ಸೆನ್ಸ್ ಡಿಸಿಷನ್. ಹೌದಲ್ವಾ? ಅಲ್ಲಿ ಆ 170 ಜನ ಸತ್ರಲ್ಲ, ಅದ್ರಲ್ಲಿ ಆ ಪೈಕಿ ಸುಮಾರು ಒಂದು 50 ಜನ ಅಮೆರಿಕನ್ರೇ ಇದ್ರು. ಅಮೆರಿಕನ್ ವಿದೇಶಿ ಪ್ರವಾಸಿಗರೇ ಇದ್ರು. ಅಲ್ಲಿ ವಿವಿಧ ಯುರೋಪಿನ ಪ್ರಜೆಗಳು ಕೂಡ ಅದರಲ್ಲಿದ್ರು. ಈ ತರ ಒಂದು ಜಾಗತಿಕ ಭಯೋತ್ಪಾದನಕ್ಕೆ ಮಾಡೋದಕ್ಕೆ ಕಾರಣರಾಗಿರೋ ವ್ಯಕ್ತಿ ನಾನು ಇಟ್ಕೊಂಡು ಎಷ್ಟು ಸಾಕಿದೆ ಅಂತ ಆ ಸ್ಥಿತಿಗೆ ಬಂದ್ರು ಅಂತ ಕಾಣುತ್ತೆ. ಅಲ್ಲಿ ಮಾನವ ಹಕ್ಕುಗಳು ಇತ್ಯಾದಿ ಯಾವ್ದು ಮುಖ್ಯ ಅನಿಸ್ಲೇ ಇಲ್ಲ. ಯಾಕಂದ್ರೆ ಈ ರಾಣಾ ಇದ್ದಾನೆ ಒಸಾಮಾ ಬಿನ್ ಲಾಡನ್ಗಿಂತ ಏನ್ ಕಡಿಮೆ ಅಪಾಯಕಾರಿ ಅಲ್ಲ ಈತ. ಒಸಾಮಾ ಬಿನ್ ಲಾಡನ್ ಒಂದು ದೊಡ್ಡ ಟವರ್ ಅಲ್ಲಿ ಎಂದು ಮಾನವ ಕುಲದಲ್ಲಿ ಕನಸು ಊಹಿಸ್ಕೊಳ್ಳಾಗದಂತ ಒಂದು ದೊಡ್ಡ ದುರಂತ ಮಾಡಿದ್ದ. ಬಟ್ ಆತನು ಕೂಡ ಹೊಡೆದಾಕಿದ್ರು. ಬಟ್ ಇಲ್ಲಿ ಈತನ ಸುಮ್ಮನೆ ಜೈಲಲ್ಲಿ ಸಾಕ್ತಾ ಇದ್ರು. 15 ವರ್ಷದಿಂದ ಅಮೆರಿಕ ಜೈಲ್ಗಳಲ್ಲಿ ಇದ್ದ ಆತ. ಆದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ಬ್ರೇಕ್ ಮಾಡ್ಬೇಕಾಗಿತ್ತು. ಈ ಶೀತಲ ಸಮರ ಏನಿತ್ತು ಭಾರತ ಪಾಕಿಸ್ತಾನ ನಡುವೆ. ಆಮೇಲೆ ಪಾಕಿಸ್ತಾನ ಇವತ್ತು ಎಷ್ಟು ನಿಸ್ಸಹಾಯಕವಾಗಿ ಕೂತಿದೆ ನೋಡಿ. ಡಿಸೋನಿಂಗ್ ಹಿಮ್. ಅವ್ನು ನಮ್ಮ ಪ್ರಜೆನೇ ಅಲ್ಲ. 20 ವರ್ಷದಿಂದ ಅವನು ಅಮೆರಿಕ ಕೆನಡಾ ದೇಶದ ವೀಸಾ ಇದೆ ಅವನ ಹತ್ರ. ಅವನು ನಮ್ಮ ಪ್ರಜೆನೇ ಅಲ್ಲ ಅಂತ ಅಂದ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿಲ್ಲ ಅವರು. ಫ್ರಮ್ 2 ಡಿಕೇಡ್ಸ್ ಅಂತ ಹೇಳ್ಬಿಟ್ರು ಅವರು. ಅವತ್ತು ಆ 26/11 ನಲ್ಲಿ ಪಾಲ್ಗೊಂಡ ಭಯೋತ್ಪಾದಕರ ವಿಚಾರದಲ್ಲಿ ಹಾಗೆ ಹೇಳ್ಬಿಟ್ರು. ಕಸಬ್ ನಮ್ಮವನು ಅಲ್ವೇ ಅಲ್ಲ ಅಂತ ಅಂದ್ಬಿಟ್ರು ಅವ್ರು. ಕೊನೆಗೆ ಆತ ಸಿಕ್ಕಾಕೊಂಡು ಮುಂದೆ ಆತನ ಗಲ್ಲಿಗೇರಿಸುವಾಗ್ಲೂ ಕೂಡ ಆತ ನಮ್ಮವನಲ್ಲ ಅಂದ್ಬಿಟ್ರು. ಅಂದ್ರೆ ಹೇಗೆ ಈ ಸರ್ವಾಧಿಕಾರಿ ರಾಷ್ಟ್ರಗಳು ಎಲ್ಲಿ ಧರ್ಮಾಧಾರಿತ ಒಂದು ಪ್ರಭುತ್ವ ಇದೆ ಅಲ್ಲೆಲ್ಲ ಇವ್ರನ್ನ ಬಳಸ್ಕೊಳ್ತಾರೆ. ಭಯೋತ್ಪಾದಕ ಚಟುವಟಿಕೆಗೆ ಅಮಾಯಕ ಯುವಕರನ್ನ ಬಳಸ್ಕೊಂಡ್ಬಿಟ್ಟು ಅವ್ರು ಸಿಕ್ಕಾಕೊಂಡಾಗ ಕೈ ಬಿಟ್ಬಿಡ್ತಾರೆ. ಈ ವಿದ್ರೋಹಿ ಇದನ್ನ ಮನೋಧರ್ಮವನ್ನು ಅರ್ಥ ಮಾಡ್ಕೋಬೇಕು. ಇವನ್ ನಮ್ಮ ಕಾಶ್ಮೀರದಲ್ಲಿದ್ದ ಉಗ್ರವಾದಿಗಳಾಗ್ಲಿ ಅಥವಾ ಖಲಿಸ್ತಾನಿ ಉಗ್ರವಾದಿಗಳಾಗ್ಲಿ, ಇವನ್ ನಕ್ಸಲ್ವಾದಿಗಳಾಗ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರೆಲ್ಲ ಬೆಂಗಳೂರಲ್ಲೂ ನೀವು ಅರ್ಬನ್ ನಕ್ಸಲ್ರು ಅಂತ ನಾವು ಗೇಲಿ ಮಾಡ್ತೇವೆ ನಿಜ. ಆದ್ರೆ ಇವರೆಲ್ಲ ಇಲ್ಲಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಸರ್ಕಾರಿ ಸಂಬಳದಲ್ಲಿ ತಮ್ಮ ಪ್ರೊಫೆಸರ್ ಗಿರಿ ಎಲ್ಲ ಮುಗಿಸಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಅಲ್ಲಿ ಯಾರೋ ಕಂಡೋರ್ ಮಕ್ಕಳನ್ನ ಕಾಡು ಪಾಲ್ ಮಾಡೋದು. ಅವ್ರು ಸಶಸ್ತ್ರ ಹೋರಾಟ ಮಾಡ್ಲಿ ಪ್ರಭುತ್ವದ ವಿರುದ್ಧ ಅಂತ. ಅದೇ ಮನೋಧರ್ಮ ಇವ್ರದ್ದು ಆಗಿತ್ತು. ಇವ್ರು ಹ್ಯಾಂಡ್ಲರ್ಸ್ ಅಂತ ಕರಿತಾ ಇದ್ರು. ಅವತ್ತು ನಾವು ನೋಡ್ತಾ ಇದ್ವಿ 4 ದಿವಸ ಲೈವ್ ಪ್ರಸಾರ ಆಯ್ತಲ್ಲ. ಆದ್ರೆ ಹಾಗಂದ್ ಮಾತ್ರಕ್ಕೆ ಇದು ಪೂರ್ತಿ ಮನಮೋಹನ್ ಸಿಂಗ್ ಸರ್ಕಾರ ವಿಫಲವಾಗಿತ್ತು ಅನ್ನೋದಲ್ಲ. ಯಾವುದೇ ಸರ್ಕಾರ ಇದ್ರೂ ಕೂಡ ತುಂಬಾ ಅನಿರೀಕ್ಷಿತವಾಗಿತ್ತು. ಯಾರು ಕಂಡು ಕೇಳಿರದಂತ 3 ಘಟನೆಗಳು ಬಹಳ ಮುಖ್ಯ ಅದರಲ್ಲಿ ಇವರೇ. ಒಂದು ಇಂದಿರಾ ಗಾಂಧಿ ಅವರ ಹತ್ಯೆ. ಯಾರು ಊಹಿಸ್ಲಿಕ್ಕೆ ಸಾಧ್ಯ? ತಮ್ಮ ಮನೆ ಅಂಗರಕ್ಷಕರೇ ಒಂದ್ ದಿವಸ ಈ ತರ ವಿಶ್ವಾಸ ದ್ರೋಹ ಮಾಡಿ ತನ್ನ ಕೊಂದು ಹಾಕುವಂತ ಯಾರು ಅನ್ಕೊಳಿಕ್ ಸಾಧ್ಯ? ಅದೇ ರೀತಿ ರಾಜೀವ್ ಗಾಂಧಿ ಅವ್ರ ಹತ್ಯೆ ಕೂಡ ಆ ಮಾನವ ಬಾಂಬ್ ಅನ್ನೋ ಒಂದು ಪರಿಕಲ್ಪನೆ ಸಾಬೀತಾಗಿದೆ ಅವತ್ತು ಫಸ್ಟ್ ಟೈಮ್. ಇಡೀ ಜಗತ್ತಿಗೆ ಗೊತ್ತಾಗಿದೆ ಅದು ಆ ತರದೊಂದು ಸಾಧ್ಯತೆ ಇದೆ ಅಂತ. ಅಲ್ಲೂ ಕೂಡ ಅಷ್ಟೇ ಅವರು ಅಮಾಯಕಂತರ ನುಗ್ಗಿದ್ರು. ಒಂದೇನೋ ಜನಪ್ರಿಯತೆ ಅಲೆ ಅಂತ ತಿಳ್ಕೊಂಡ್ರು ರಾಜೀವ್ ಗಾಂಧಿ. ಆ ರಾಜೀವ್ ಗಾಂಧಿಯನ್ನ ಹತ್ಯೆ ಮಾಡಿದ ತಮಿಳ್ ಟೈಗರ್ಗಳ ಮನೋಧರ್ಮ ಕೂಡ ಇಂಥದ್ದೇ. ಅವ್ರು ನೋಡಿ, ಅವನು ಹ್ಯಾಂಡ್ಲರ್ ಇದ್ದಲ್ಲ, ಒನ್ ನೈಟ್ ಜಾಕ್ ಅಂತ ಇದ್ರು ಅವನ್ಗೆ. ಇಲ್ಲಿ ಬೆಂಗಳೂರಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಅವ್ರು ಸಾಮೂಹಿಕವಾಗಿ. ಆತನು ಅಷ್ಟೇ ಆ ಧನು ಅನ್ನೋಳು ಮುಂದೆ ಬಿಟ್ಟ. ಆ 3 ಜನ ಹೆಣ್ಮಕ್ಳು ಮುಂದೆ ಬಿಟ್ಟು ತಾನು ಹಿಂದಿನಿಂದ ಮಾನಿಟರ್ ಮಾಡ್ತಾ ಇದ್ದ ಅದನ್ನ. ಅವ್ರ ಸ್ಥಳದಲ್ಲೇ ಆತ್ಮಾಹುತಿ ಆಗೋಗ್ಬಿಟ್ರು. ಆಕೆ ನೋಡ್ರಿ ರುಂಡಾನೆ ಹಾರೋಗ್ಬಿಟ್ಟಿತ್ತು. ನೆನಪಿದ್ಯಾ? ರಾಜೀವ್ ಗಾಂಧಿ ಹತ್ಯೆ ಆದಾಗ ಧನು ಅನ್ನೋದು ರುಂಡಾನೆ ಹಾರೋಗ್ಬಿಟ್ಟಿತ್ತು. ಅವನು ಒನ್ ನೈಟ್ ಜಾಕ್ ಅವ್ನು ದೂರ ಇದ್ದ.
ಅವರೆಲ್ಲ ಬೆಂಗಳೂರಿಗೆ ಓಡ್ ಬಂದು ಕೋನನ್ ಕುಂಟೆಲ್ ಕೊನೆಗೂ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಂಡ್ರು ಪೊಲೀಸರು ಸುತ್ತುವರೆದಾಗ. ಸೊ ಭಯೋತ್ಪಾದನೆ ನಿಗ್ರಹದ ವಿಚಾರದಲ್ಲಿ ಇವತ್ತು ಈ ತಾಹೂರ್ ರಾಣಾನ ಭಾರತಕ್ಕೆ ವಾಪಸ್ ತಂದಿರೋದು ಇದು ದೊಡ್ಡ ಮೈಲಿಗಲ್ಲಿದು ಇನ್ ಅವರ್ ಕ್ರೂಸೈಡ್ ಅಗೇನ್ಸ್ಟ್ ಟೆರರಿಸಂ, ಆರ್ಗನೈಸ್ಡ್ ಟೆರರಿಸಂ, ಪೊಲಿಟಿಕಲ್ ಟೆರರಿಸಂ. ಬಟ್ ಅವನು ಒಬ್ಬನ್ ತಂದು ಇಲ್ಲಿ ಏನು ಆಮೇಲೆ ಈಗಾಗಲೇ ಇದು ಕೂಡ ಎಷ್ಟು 17 ವರ್ಷ ಆಗೋಗ್ಬಿಟ್ಟಿದೆ ಆ ಘಟನೆ ನಡೆದು. ಆದ್ರೂ ಕೂಡ ಕೆಲವರು ಜೀವನ ಬದುಕುಳಿದಿರೋರು ಇದಾರೆ. ಇವತ್ತು ನೋಡಿ ಒಬ್ಳು ಅವತ್ತು 9 ವರ್ಷದ ಒಬ್ಬ ಹುಡುಗಿ ತಾಜ್ ಮಹಲ್ ಹೋಟ್ಲಿಗೆ ಸರ್ವ್ ಆಗಿದ್ರು 25 ವರ್ಷ ಅವ್ರಿಗೆ. ಆಕೆ ಹೇಳಿದ್ ನಾನು ಆಕೆನೆ ಕಸಬ್ನ ಐಡೆಂಟಿಫೈ ಮಾಡಿದ್ಲು ಕೋರ್ಟ್ ನಲ್ಲಿ. ಫೈನ್ ಸರ್.